ಇದು ನ್ಯಾಯಾನ ಅಂದ್ಲು, ಮನ್ಸು ಚುರ್ರಂತು. ಅವಳ ಬ್ರೇಕಪ್ ಸ್ಟೋರಿ ಕೇಳಿ ಬ್ಲಾಕ್ ಕೋಬ್ರಾಗೆ ಲವ್. ಕಿಪ್ಪಿ ನಂಗೆ 10 ವಾಯ್ಸ್ ಮೆಸೇಜ್ ಮಾಡಿದ್ಲು. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ. ಮನಬಂದಂತೆ ಮಾತನಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುವಂತಹ ಕಿಪ್ಪಿ ಕೀರ್ತಿ ತನ್ನ ಲವ್ ಸ್ಟೋರಿಯನ್ನ, ಬ್ರೇಕಪ್ ಕಥೆಯನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ದಚ್ಚು ಇದು ನ್ಯಾಯಾನ ಅಂತ ಕಿಪ್ಪಿ ಕೀರ್ತಿ ಹೇಳಿರುವಂತಹ ಮಾತುಗಳು ಎಷ್ಟು ವೈರಲ್ ಆಗಿವೆ ಅನ್ನೋದು ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಗೊತ್ತೇ ಗೊತ್ತು. ಈಗ ಇವರಿಗೋಸ್ಕರ ಕಪ್ಪೆ, ಕೋಬ್ರಾ ಜಗಳ ಆಡಿಕೊಂಡು ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತೂ ಆಯಿತು. 9ನೇ ಕ್ಲಾಸ್ ಓದಿದಂತಹ ಬ್ಲ್ಯಾಕ್ ಕೋಬ್ರಾ ಕಡಲೆಕಾಯಿ ವ್ಯಾಪಾರ ಮಾಡ್ತಿದ್ದವರು. ಕಳೆದ 6 ತಿಂಗಳಿನಿಂದ ಬ್ಲ್ಯಾಕ್ ಕೋಬ್ರಾ ಅವರು ಜನರನ್ನ ರಂಜಿಸಬೇಕು ಅಂತ ರೀಲ್ಸ್ಗಳನ್ನು ಮಾಡ್ತಾ ಇದ್ರು. ಜನರ ಮುಖದಲ್ಲಿ ನಗು ತರಿಸೋದಕ್ಕೆ ಇವರು ರೀಲ್ಸ್ ಅನ್ನ ಮಾಡ್ತಿದ್ರಂತೆ. ಆದರೆ ಈ ರೀಲ್ಸ್ ಹುಚ್ಚಾಟ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಹಾಗೆ ಮಾಡಿದೆ. ಈ ಬಗ್ಗೆ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ಕೂಡ. ಬ್ಲ್ಯಾಕ್ ಕೋಬ್ರಾ ಮಾತನಾಡಿದ್ದು ಹೀಗೆ: ಕಿಪ್ಪಿ ಕೀರ್ತಿ ಹಾಗೆ ದಚ್ಚು ಬ್ರೇಕಪ್ ಆದಾಗ ನನ್ನ ಮನಸ್ಸು ಚುರ್ರಂತಾಯಿತು. ಕಿಪ್ಪಿ ಕೀರ್ತಿ ಕಣ್ಣೀರನ್ನ ಹಾಕೊಂಡು ರೀಲ್ಸ್ ಮಾಡ್ತಾ ಇದ್ರು. ಆ ಹುಡುಗಿ ರೂಪ ಏನೇ ಇರಲಿ, ಅವಳಿಗೆ ಭಾವನೆಗಳು ಇರುತ್ತೆ. ಅವಳು ಅಳೋದು ನೋಡಿ ನಗಬೇಕು, ಸಮಾಧಾನ ಆಗಬೇಕು ಅಂತ ನಾನು ಲವ್ ಮಾಡ್ತೀನಿ ಅಂತ ರೀಲ್ಸ್ ಮಾಡ್ತಾ ಇದ್ದೆ. ಇದನ್ನು ನೋಡಿ ಕಿಪ್ಪಿ ಕೀರ್ತಿ ಕೂಡ ನನಗೆ ವಾಯ್ಸ್ ಮೆಸೇಜನ್ನು ಕಳಿಸಿದ್ರು. ನನ್ನ ಹೆಸರು ಹೇಳ್ಕೊಂಡು ಯಾಕೆ ಹೆಸರು ಮಾಡ್ತೀರಾ ಅಂತ ಕಿಪ್ಪಿ ಕೀರ್ತಿ 10ರಿಂದ 12 ವಾಯ್ಸ್ ನೋಟನ್ನು ಕಳಿಸಿದ್ದಾಳೆ. ನಾನು ಅವಳಿಗೆ 1 ವಾಯ್ಸನ್ನು ಕಳಿಸಿ ಸುಮ್ಮನಾಗಿದ್ದೆ ಅಂತ ಹೇಳಿದ್ದಾರೆ. ಕಪ್ಪೆ ಸುನಿಲ್ ಅವರು ನನ್ನ ಹುಡುಗಿ ಮರ್ತ್ಬಿಡು ಅಂತ ಆವಾಜನ್ನು ಹಾಕಿದ್ರು. ನಾನು ಕೂಡ ನನ್ನ ಹುಡುಗಿ ಅಂತ ಆವಾಜ್ ಹಾಕಿದ್ದೆ. ಆಗ ಕಪ್ಪೆ ಕತ್ತರಿಸಿ ಕಾರ್ನಲ್ಲಿ ತುಂಬ್ತೀನಿ ಅಂತ ಹೇಳಿದರು. ಹೀಗಾಗಿ ನಾನು ಕೂಡ ಚಾಕನ್ನು ತೋರಿಸಿ ಕಪ್ಪೆಗೆ ಟಾಂಗ್ ಕೊಡೋ ಥರ ತಮಾಷೆಗೆ ವಿಡಿಯೋವನ್ನು ಮಾಡಿದೆ. ಆದರೆ ಆ ವಿಡಿಯೋ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡೋದಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ನನಗೂ ಸಹ ಈಗ ಆ ವಿಡಿಯೋ ಮಾಡಿದಾಗ ಅದು ಗಂಭೀರವಾಗುತ್ತೆ ಅಂತ ಅರ್ಥ ಆಯಿತು. ಈ ರೀತಿ ಮತ್ತೆ ವಿಡಿಯೋವನ್ನು ಮಾಡೋದಿಲ್ಲ. ಜನರು ಕೂಡ ಈ ಮಾರ್ಗವನ್ನು ಅನುಸರಿಸಬೇಡಿ ಅಂತ ಬ್ಲ್ಯಾಕ್ ಕೋಬ್ರಾ ಅವರು ಹೇಳಿದ್ದಾರೆ.